ನಾನು ಈ ಮುಖಾಂತರ ಪೊಲೀಸರಿಗೂ ಕೂಡ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಸುಮಾರು 60-70ಕ್ಕೂ ಬಸ್ಗಳನ್ನ ನೀವು ತಡೆದಿದ್ದೀರಂತೆ ಪೊಲೀಸರು ನಿಲ್ಸಿದ್ದಾರೆ. ನಾನು ಯಾರ್ಯಾರಿದ್ದೀರ ಪೊಲೀಸರು ಇಲ್ಲಿಂದಾನೇ ಹೇಳ್ತಾ ಇದ್ದೀನಿ, ನಿಮ್ ಟೋಪಿ ಚೇಂಜ್ ಆಗಿರ್ಬೋದು, ಸರ್ಕಾರ ಇರಲ್ಲ, ಇದು 2 ವರ್ಷ ಆದ್ರೂ ಇರಲ್ಲ, ಬರ್ದ್ ಮಾಡ್ಕೋ. ಹರಿಹರ ಬ್ರಹ್ಮ ಬಂದ್ರೂ ಈ ಸರ್ಕಾರನ ಗೆಲ್ಸಕ್ಕಾಗಲ್ಲ, ಆ ಪರಿಸ್ಥಿತಿಗೆ ಹಾಳು ಮಾಡಿ ಇಟ್ಬಿಟ್ಟವ್ರೆ. ಬಿಟ್ರೆ ಸರಿ. ನಮ್ಮ ವಿಶ್ವನಾಥ್ ಬೇಡ ಅಂತ ಹೇಳಿದ್ದಾರೆ, ಹರೀಶ್ ಅವರು ಬೇಡ ಅಂತ. ನಾವಂತೂ ರೋಡ್ ಬಂದು ನುಗ್ಗದೆ, ನಿಮ್ ಎಲ್ಲಿದೆಯೋ ಅಲ್ಲಿವರೆಗೂ ಸರ್ಕಾರ ನುಗ್ತೀರಿ. ಅವ್ರು ಬಿಟ್ಟು ಇಲ್ಲಿ ನಾನ್ ಮಾತಾಡೋದ್ರೊಳಗಡೆ ಅವ್ರು ಇಲ್ಲಿ ಬರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ರೋಡ್ ಬಂದು ಧರಣಿ ಮಾಡ್ತೀನಿ. ಆಮೇಲೆ ನಿಮ್ ಕಥೆ ಬೇರೆ ಆಗೋದು. ಯಾರಿದ್ದೀರಾ ಡಿಸಿಪಿ ಎಸಿಪಿಗಳು ನೋಡಿ ಮಾತಾಡಿ, ಯಾಕೆ ತಡಿತೀರಾ? ಈ ಒಂದು ಹೋರಾಟನ ತಡೆಯಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಅಂದ್ರೆ ಬಾಂಗ್ಲಾದವ್ರಿಗೆ ಮನೆ ಕೊಡಕ್ಕೆ ರೆಡಿ ಮಾಡ್ತೀರಲ್ಲ. ನಾನು ಮೊನ್ನೆ ನೋಡಿದೆ, ಇಲ್ಲಿ ಬಹಳಷ್ಟು ಜನ ಬಡವರೆಲ್ಲ ಬಂದಿದ್ದಾರೆ. ಗುಲ್ಬರ್ಗಾಯಿಂದ, ರಾಯಚೂರಿಂದ, ಬೀದರಿಂದ, ಬೇರೆ ಬೇರೆ ಹುಬ್ಳಿ, ಧಾರವಾಡ ಈ ಕಡೆಯಿಂದ ಬೆಂಗಳೂರಲ್ಲಿ ಬಂದಿದ್ದಾರೆ. ಇದ್ರ ಕೆಲಸ, ಗಾರೆ ಕೆಲಸ, ಏನೋ ಮಿಷಿನ್ ತಿರುಗಿಸ್ತಾರಲ್ಲ, ಕಾಂಕ್ರೀಟ್ ಹಾಕೋ ಕೆಲಸ. ಲಕ್ಷಾಂತರ ಜನ ಫುಟ್ಪಾತ್ ಮೇಲೆ ಗಾಡಿಗಳು ಇಟ್ಕೊಂಡು ಫುಟ್ಪಾತ್ ಮೇಲೆ ಇದ್ದಾರೆ. ಅವ್ರು ಕಾಣಲ್ಲ ಸಿದ್ದರಾಮಯ್ಯ ನಿನ್ಗೆ? ಅವ್ರು ಕಾಣಿಸಲ್ವಾ ನಿನ್ಗೆ? ಈ ಬಾಂಗ್ಲಾದೇಶದವರೇನೆ ಕಾಣಿಸೋದು ಅವರೇನಾ? ನೋಡಿ, ಹಿಂಗೆ ಇದ್ರೆ KSRTC ಬಸ್ ಇದೆಯಲ್ಲ, ಆ KSRTC ಬಸ್ ನ ತೆಗೆದಾಕ್ಬಿಡ್ತಾರೆ. KSRTC ಅಂತ ಹೋಗಿ ಬಾಂಗ್ಲಾ ಟು ಬೆಂಗಳೂರು ಬಸ್ ಮಾಡ್ಬಿಡ್ತಾರೆ. ನೋಡಿ ಬೇಕಾದ್ರೆ ಬಾಂಗ್ಲಾ ಟು ಬೆಂಗಳೂರು ಟ್ರಿಪ್ ಬೆಳಗ್ಗೆಯಿಂದ ಹೊಡಿತಾನೆ ಇರ್ತಾರೆ. ಬರೋರು ಬರ್ರಿ, ಫ್ರೀ 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 ಬಸ್. ಯಾರು ಬಾಂಗ್ಲಾದೇಶದವರು ಅಂತಾರೋ ಅವ್ರಿಗೆ ಫ್ರೀ KSRTC ಬಸ್. ಹೊಸದಾಗಿ ಕಾನೂನು ತರ್ತಾರೆ ಅವರು. ಮಾನ ಮರ್ಯಾದೆ ಇಲ್ಲ ಇವ್ರಿಗೆ. ನಮ್ ಜನ ಲಕ್ಷಾಂತರ ಜನ ನಮ್ಮ ಹತ್ರ ಸರ್ಕಾರಕ್ಕೆ ದಾಖಲೆ ಪ್ರಕಾರ 36 ಲಕ್ಷ ಜನ ಬಡವರು. ನಾನು ಹೇಳ್ತಾ ಇರೋದು ಬಡವರು, ಮಿಡ್ಲ್ ಕ್ಲಾಸ್ ಅವರಲ್ಲ, ಹೈಯರ್ ಅಲ್ಲ, ಬಡವರು ಅರ್ಜಿ ಸಲ್ಲಿಸೋರು. ನಮಗೆ ಸೈಟ್ ಆದ್ರೂ ಕೊಡಿ, ಮನೆ ಆದ್ರೂ ಕೊಡಿ ಫ್ರೀ. ಅವ್ರಿಗೆ ಇಲ್ಲ. ಅಲ್ಲಿ ಆಫೀಸ್ ಹತ್ರ ನಾನು ಹೋಗಿದ್ದೆ, ಹೌಸಿಂಗ್ ಬೋರ್ಡ್, 100 ಜನ ಬಂದಿದ್ರು. ಅವ್ರು ಹೇಳಿದ್ರು, ಬಂದ್ರೆ ನಮ್ಮನ್ನು ಕೇರೆ ಮಾಡಲ್ಲ ಸರ್, ಇಲ್ಲಿ ನಾಳೆ ಬಾ ಅಂತಾರೆ ಸರ್. ಇಲ್ಲಿ ಕೋಗಿಲು ಹೋಗಿದ್ರಿ ನೀವು ನೋಡಿ. ಇವತ್ತು ಕೋಗಿಲು ಎಲ್ಲಿ? ಡಿಸಿನೂ ಕೋಗಿಲಲ್ಲ ಅವರೇ, ಡಿಸಿಪಿನೂ ಕೋಗಿಲು, ಕಮಿಷನರು ಕೋಗಿಲು, ತಹಸೀಲ್ದಾರ್ ಕೋಗಿಲು, AC ಕೋಗಿಲು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕೋಗಿಲಲ್ಲೇ ಕೂತವ್ರು. ಇಡೀ ಸರ್ಕಾರ ಇಲ್ಲಿ ಬಂದು ನಿಂತತೆ. ಯಾರ ಪರ? ಬಾಂಗ್ಲಾದೇಶದ ಪರ. ಇಡೀ ಸರ್ಕಾರ ಬಾಂಗ್ಲಾದೇಶದ ಸರ್ಕಾರ. ಎಷ್ಟು ಪ್ರೀತಿ ನಿಮ್ಗೆ ಅವ್ರ ಬಗ್ಗೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ? ಯಾಕೆ? ಓಟು. ನಾನಲ್ಲಿ ಚೆಕ್ ಮಾಡಿದೆ. ನಾನು ಬಾಂಗ್ಲಾದೇಶದಲ್ಲಿ ಇರುವಂತ 16 ಕೋಟಿ ಜನ ಇದ್ದಾರೆ. 16 ಕೋಟಿ ಬಾಂಗ್ಲಾದೇಶ ಜನಸಂಖ್ಯೆ. 3 ಕೋಟಿ ಜನ ಕಾಣೆ ಹುಟ್ಟಿದ್ದಾರೆ. ಅಲ್ಲಿ ಬಾಂಗ್ಲಾದೇಶದಿಂದ ಓಡೋಗಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ಎಲ್ಲಿ ಬಂದಿದ್ದಾರೆ? ಬೆಂಗಳೂರು ಬಂದಿದ್ದಾರೆ, ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ, ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ. ನಾವು ಅರ್ಥ ಮಾಡ್ಕೊಬೇಕು. ಇವತ್ತೇನೋ 100 ಜನ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ. ನಾಳೆ 2,000 ಜನ ಬರ್ತಾರೆ. ಆಮೇಲೆ 2 ಲಕ್ಷ, 2 ಕೋಟಿ ಜನ ಬರ್ತಾರೆ. ಇವತ್ತು ಕಾಶ್ಮೀರ ಯಾರ ಕೈಯಲ್ಲಿದೆ? ಆ ರೋಡಲ್ಲಿ ನೀವು ಒಬ್ಬರೇ ಓಡಾಡಕ್ ನೋಡೋಣ, ಓಡಾಡಿ ಆಡಲ್ಲ. ಮಿಲಿಟರಿ ಇರ್ಬೇಕು ನಿಮ್ ಜೊತೆ ಓಡಾಡ್ಬೇಕಂದ್ರೆ ಕಾಶ್ಮೀರದಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರನ್ನು ಬಿಟ್ಟು ಪಾಕಿಸ್ತಾನದವರೆಲ್ಲ ಬಂದು ಸೇರ್ಕೊಂಬಿಟ್ಟವ್ರಲ್ಲಿ. ಇವತ್ತು ಕಾಶ್ಮೀರಕ್ಕೆ ನಾವು ಖರ್ಚು ಮಾಡ್ತಾ ಇರೋ ದುಡ್ಡು ಕರ್ನಾಟಕಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ವಿ. ಯಾಕೆ? ಉಳಿಸ್ಕೊಳಕ್ಕೋಸ್ಕರ ನೆಲನ. ಹಂಗೆ ಬೆಂಗಳೂರು ಆಗ್ಬೇಕಾ? ಯೋಚನೆ ಮಾಡಿ. ಬೆಂಗಳೂರು ಆಗ್ಬಾರ್ದು ಅಂದ್ರೆ ಯಾರು ಈ 200 ಜನ ಬಂದಿದ್ದಾರೆ? ಒಂದು ರೆವಿನ್ಯೂ ಅಧಿಕಾರಿಗಳು ಹೇಳಿದ್ರು 150 ಮನೆಗಳನ್ನ ಹೊಡೆದಾಕಿದ್ದೀರಿ ಅಂದ್ರು. ಅಕ್ರಮ.
ಕಳ್ಳರು, ಕದೀಮರು, ಬಾಂಗ್ಲಾದೇಶದಿಂದ ಬಂದವರು. ಈಗೇನ್ ಹೇಳ್ತಾ ಇದಾರೆ, ಅದು 280 ಆಗಿದೆಯಂತೆ. ಅಣ್ಣ ಇನ್ ಸ್ವಲ್ಪ ಇನ್ನೊಂದು ವಾರ ಲೇಟ್ ಮಾಡಿ, ಅದು 2800 ಆಗೋತದೆ. ಎಲ್ಲೆಲ್ಲಿದ್ದಾರೋ ಬಾಂಗ್ಲಾದೇಶದವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಇವತ್ತು ಕೋಗಿಲಿಗೆ ಬರ್ತಾ ಇದೆ, ಬ್ಯಾಟ್ರಾಯನ್ಪುರಕ್ಕೆ ಬರ್ತಾ ಇದೆ. MLA ಪತ್ತೆ ಇಲ್ಲ. ಯೋಚನೆ ಮಾಡ್ಬೇಕಲ್ಲ, ದೇಶದ ಪ್ರಶ್ನೆ, ನಮ್ ಪ್ರಶ್ನೆ ಅಲ್ಲ. ನಾವಿರ್ತೀರಿ, ನಾವ್ ಹೋಗ್ತೀರಿ. ಆ ದೇಶ ಇರ್ಬೇಕು, ಕರ್ನಾಟಕ ಇರ್ಬೇಕು, ಕನ್ನಡ ಇರ್ಬೇಕು. ಆಗಿಲ್ಲ ಅಂದ್ರೆ ನಮ್ ಬದುಕು ನರಕ ಆಗೋಗ್ತೈತೆ. ಸಿದ್ದರಾಮಯ್ಯ ಇವತ್ತು ನೋಡಿದ್ರಿ ನಾವು ಇಲ್ಲಿ ಓಂ ಶಕ್ತಿ ನೋಡಿದ್ರಿ, ಯಾರನ ಕೈ ಎತ್ತಿ ಯಾರು? ಓಂ ಶಕ್ತಿ, ಓಂ ಶಕ್ತಿ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮೆರವಣಿಗೆ ಹೋಗ್ತಾ ಇದ್ರೆ ಅದ್ರ ಮೇಲೆ ಕಲ್ಲು ಹೊಡೆದು ರಕ್ತ ಬರೋ ತರ ಹೊಡೆದಾಕ್ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ. ನಾಚಿಕೆ ಆಗಲ್ಲ? ಅಯ್ಯಪ್ಪ ಶಬರಿಮಲೆ ಭಕ್ತಾದಿಗಳು ಹೋಗ್ತಾ ಇದ್ರೆ ಅವ್ರ ಮೇಲೆ ಕಲ್ ತೂರಿದ್ದಾರೆ. ಇನ್ ಗಣೇಶನ್ ಕತೆ ದೇವರೇ ಗತಿ. ಏನೋ ಗೌರಿ ಫಸ್ಟ್ ಮುಂದೆ ಓಡ್ತಾಳೆ ನೀರ್ಗೆ, ಗಣೇಶನ್ ತಗೊಂಡು ಪೊಲೀಸ್ ಸ್ಟೇಷನ್ಗಳಲ್ಲಿ ಇಡ್ತಾವ್ರೆ. ಈ ಕಾಂಗ್ರೆಸ್ ಮನೆ ಆರ್ಡರ್ ಬಂದ ಮೇಲೆ ಮಂಡ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟಿದ್ರು ಗಣಪತಿನ ತಗೊಂಡೋಗಿ. ನಾಚಿಕೆ ಆಗಲ್ಲ ನಿಮ್ಗೆ? ಯಾರು ಓಟ್ ಹಾಕ್ಸ್ಕೊಂಡು ಗೆದ್ರಿ ನೀವು? ಯಾರು ನಿಮ್ಗೆ ಅನ್ನ ಕೊಟ್ರು? ಅವ್ರಿಗೆ ದ್ರೋಹ ಬಗೆತಾ ಇದ್ದೀರ. ಕೇಳಿದ್ರೆ ಪರಿಶೀಲನೆ ಮಾಡ್ತಾರೆ. ನಾನು ಮೊನ್ನೆ ಹೋಗಿದ್ದೆ, ನಾನು ಅಶ್ವಥ್ ನಾರಾಯಣ ಎಲ್ಲ ವಿಶ್ವನಾಥ್ ಎಲ್ಲ ಹೋಗಿದ್ರು. ಅಲ್ಲಿ ಹೋದಾಗ ಅಲ್ಲಿ ಯಾರು ಒರಿಜಿನಲ್ ಇದ್ರು ಅವ್ರನ್ನೆಲ್ಲ ಖಾಲಿ ಮಾಡಿಸ್ಬಿಟ್ಟವ್ರೆ, ಬೇರೆ ಕಡೆ ತಗೊಂಡೋಗಿ ಇಟ್ಬಿಟ್ಟವ್ರೆ. ಈಗ ಟ್ಯಾನಿ ರೋಡು, KR ಪುರ, ಬೇರೆ ಬೇರೆ ಕಡೆಯಿಂದ ಕರ್ಕೊಂಬಂದು ಎಲ್ಲೆಲ್ಲಿ ಸಾಬ್ರಿದ್ರು ಕರ್ಕೊಂಬಂದು ಅವ್ರ ಮನೆಗೆ ಕೂತ್ಬಿಟ್ಟು ನಮ್ದು ನೋಡಿ ಆಧಾರ್, ನಾವ್ ಇಲ್ಲೇ ಇದ್ದೀವಿ. ಎಲ್ಲಿದ್ದೀರಾ? ಹೋಗಿಲ್ಲ ಅಲ್ಲ, ಅವ್ರಿರೋದು ಟ್ಯಾನಿ ರೋಡ್ ಅಲ್ಲಿ, ಪೆನುಕೊಂಡ. ಇವೊಬ್ಬರು ಕೇಳಿದೆ, ಏನಮ್ಮ ಅಂತ ಹೇಳಿದೆ. ನಾನು ಪೆನುಕೊಂಡ ಅಂತಂದು. ಪೆನುಕೊಂಡ ಇಂದ ಹೆಂಗ್ ಬಂದೆ ಅಂದೆ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಅಂದು. ಅವಳು ಹೇಳಿದ್ರು, ಅಮ್ಮ 26 ವರ್ಷ ನಾನು ವಯಸ್ಸಿಗ ಅಂದು. ಮನೆ ಯಾವಾಗ ಕಟ್ಟಿದೆ ಅಂದೆ. 24 ವರ್ಷದಿಂದ ಮನೆ ಕಟ್ಟಿದೆ ಅಂತ. ಅವ್ರಿಗೆ 26 ವಯಸ್ಸು. ಟಿವಿನಲ್ಲಿ ಬಂದೈತೆ, ಎಲ್ಲ ಟಿವಿಯಲ್ಲಿ ರೆಕಾರ್ಡ್ ಆಗೈತೆ. 24 ವರ್ಷದಿಂದ ಇಲ್ಲಿದ್ದಾಳಂತೆ. 2 ವರ್ಷದ ಮಗುನಾಗೆ ಮನೆ ಕಟ್ಟ ಸ್ಕೀಮ್ ಹೆಂಗ್ ಕಳ್ಸವ್ರು ನೋಡಪ್ಪ. ಸಿದ್ದರಾಮಯ್ಯ ಸ್ಕೀಮು, ಜಮೀರಾಮ ಸ್ಕೀಮು, ನಮ್ಮ DK ಬ್ರದರ್ಸ್ ಅಂತಾರೆ. ಇಲ್ಲಿ ಸಿಸ್ಟರ್ ಪರವಾಗಿ ಬಂದವರು. ಅವರು ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಾರೆ. ನಿಮ್ಗೆ ಕೆಲಸ ಇದಲ್ಲ, ಬಾಂಗ್ಲಾದೇಶದವ್ರು ಕರ್ಕೊಂಬಂದು ಬಿಡಕ್ ಕೆಲಸ ಕೊಟ್ಟಿದಲ್ಲ ನಿಮ್ಗೆ, ಮಾಡಿ. ಇದು ನಡೀತಾ ಇರೋದು ನಮ್ಮ ಕರ್ನಾಟಕದ ಉದ್ಧಾರಕ್ಕಲ್ಲ. ಕೇರಳದಲ್ಲಿ ಎಲೆಕ್ಷನ್ ಐತೆ ಇನ್ನೊಂದು 4-5 ತಿಂಗಳಲ್ಲಿ ಅಲ್ವಾ? 4-5 ತಿಂಗಳಲ್ಲಿ ಎಲೆಕ್ಷನ್ ಐತೆ. ಅಲ್ಲಿ ವೇಣುಗೋಪಾಲ್ ಅಂತ ಲೀಡರ್ ಇದ್ದಾರೆ, DK ಶಿವಕುಮಾರ್ ಲೀಡರ್. ಅವ್ರು ಮುಖ್ಯಮಂತ್ರಿ ಆಗ್ಬೇಕಲ್ಲಿ. ಅಲ್ಲಿ ಇರೋ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಪಿನರಾಯ್ ಬಿಟಿಲ್ ರಾಯನು ಯಾರು ಬಿಡು, ನಮ್ಗೆ ವಿಜಯನ್ ಅವರು ಮುಖ್ಯಮಂತ್ರಿಯಾಗಿ ಉಳಿಬೇಕು. ಇವೆರಡು ಗಲಾಟೆ ಇಲ್ಲಿ. ಅವರಿಬ್ಬರ ಮಧ್ಯೆ ಯಾರು ಮುಖ್ಯಮಂತ್ರಿ ಆಗ್ಬೇಕು ಕೇರಳದಲ್ಲಿ ಅನ್ನೋದಕ್ಕೆ ನೆಲ ಯಾರ್ದು? ನಮ್ ಕೋಗಿಲು ನೆಲ. ಬೆಲೆ ಎಷ್ಟು ಬಾಳ್ತೈತೆ? 600 ಇಂದ 700 ಕೋಟಿ ಬೆಲೆ ಬಾಳ್ತೈತೆ. ಈ 600-700 ಕೋಟಿನ ಅಲ್ಲೇ ಇದಾರಲ್ಲ ನಿಮ್ ಕೇರಳದಲ್ಲಿ, ಅಲ್ಲೇ ಕೊಟ್ಕೊಳ್ಳಿ. ಅವನು ಯಾವನ ಬಂದಿದ್ದಂತಲ್ಲ, ಅವನು ಯಾರ MLA ರಾಜ್ಯಸಭಾ MP, ಕರ್ಕೊಂಡೋಗು. ಬ್ರದರ್ಸ್ ಎಲ್ಲ ಯಾಕೆ ಇಟ್ಟಿದ್ಯಾ? ಬ್ರದರ್ ಎಲ್ಲ ಅಲ್ಲಿಗೆ ಕರ್ಕೊಂಡೋಗಿ. ನೀನು ನಮ್ಮನ್ನೆಲ್ಲಾನೇ ಯಾಕೆ ಕೊಡ್ತಾ ಇದೀಯಾ? ಇದು ನಮ್ ಪ್ರಶ್ನೆ. ಕಾನೂನು ಪ್ರಕಾರ ನಾನು ಹೌಸಿಂಗ್ ಬೋರ್ಡ್ಗೆ ಹೋಗಿದ್ದೆ, ಅರ್ಜಿ ಹಾಕ್ಬೇಕಂದ್ರೆ. ಅರ್ಜಿ ಹಾಕಂಗಿಲ್ಲಂತೆ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ಬೇಕಂತೆ. ಅದು ಆಶ್ರಯ ಸಮಿತಿಗೆ ಹೋಗ್ತೈತೆ, MLA ಇದ್ರಲ್ಲಿ. ಅಲ್ಲಿಂದ ವೆರಿಫಿಕೇಶನ್ ಆಗಿ ಹೌಸಿಂಗ್ ಬೋರ್ಡ್ ಬರ್ಬೇಕು. ಇದೆಲ್ಲ ಬರ್ಬೇಕಾದ್ರೆ ಎಷ್ಟು ಬೇಕು ಅಂದ್ರೆ ಅವ್ನ್ ಬೇಕು ಸರ್ 1.5-2 ವರ್ಷ ಬೇಕು ಅಂತ. ಈ ಕಳ್ಳರು ಕಾಂಗ್ರೆಸ್ ಅವರು 2 ದಿನದಲ್ಲಿ ಮನೆ ಕೊಡ್ತೀನಿ ಅಂತ ಅಧಿಕಾರಿ ಕೇಳಿದ್ರೆ 2 ವರ್ಷ ಬೇಕು ಸರ್ ಅಂತ. ಇವೆಲ್ಲ ಸ್ಕ್ರೂಟಿನಿ ಆಗ್ಬೇಕು, ಬರ್ಬೇಕು ಅಂತ. ಅಂದ್ರೆ ಎಷ್ಟು ಅರ್ಜೆನ್ಸಿ ಇದೆ ಅವ್ರಿಗೆ ಮನೆ ಕೊಡಕ್ಕೆ, ಎಷ್ಟು ಅರ್ಜೆನ್ಸಿ ಇದೆ ಅನ್ನೋದರ ಅರ್ಥ ಮಾಡ್ಕೊಳ್ಳಿ.
ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಬಿಜೆಪಿ ಅಂತಲ್ಲ, ಕನ್ನಡಿಗರ ಪ್ರಶ್ನೆ. ಈ ನೆಲ ಇಲ್ಲ, ನಾಳೆ ಬಾಂಗ್ಲಾದೇಶ ಅವ್ರು ಬಂದು ಹಿಂಗೆ ಸೆಟ್ಲ್ ಆಗ್ತಾ ಇದ್ರೆ ಇಲ್ಲಿ ಕಳ್ಳ ಕಾಕರು ಜಾಸ್ತಿ ಆಗ್ತಾರೆ, ದರೋಡೆ ಜಾಸ್ತಿ ಆಗ್ತದೆ, ಡ್ರಗ್ ಮಾಫಿಯಾ ಜಾಸ್ತಿ ಆಗ್ತದೆ, ಅವ್ರನ್ನ ಕೇಳೋರು ಯಾರು ಇಲ್ಲ. ಈ ಪರಿಸ್ಥಿತಿ ಬಂದಿದೆ. ಇದ್ರ ವಿರುದ್ಧ ನಾವು ಇವತ್ತು ಕರ್ನಾಟಕ ಉಳಿಸಿ, ಕರ್ನಾಟಕವನ್ನ ಕನ್ನಡಿಗರಿಗೆ ಉಳಿಸಿ, ಬಾಂಗ್ಲಾ ಮಾಡಕ್ ಹೋಗ್ಬೇಡಿ, ಬಾಂಗ್ಲಾ ಮಾಡಬೇಡಿ ಇದನ್ನ ಅನ್ನೋ ಎಚ್ಚರಿಕೆಯನ್ನ ಕೊಡಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೀರಿ. ನಾವು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ನೀವು ಕೂಡ ಬೆಂಬಲವನ್ನ ಕೊಟ್ಟಿದ್ದೀರಿ. ಇಲ್ಲಿಗೇನು ಹೋರಾಟ ನಿಲ್ಲಲ್ಲ. ಪ್ರಾರಂಭ ಆದ ದಿನದಿಂದನೂ ಕೂಡ ಇವತ್ತವರೆಗೂ ಗೋಲಿಗೋಸ್ಕರ ಧ್ವನಿ ಎತ್ತುತ್ತಾನೆ ಇದ್ದೀರಿ, ಮುಂದೇನು ಧ್ವನಿ ಎತ್ತುತ್ತೀರಿ. ನೀವೆಲ್ಲರೂ ಸಿದ್ದರಾಮಯ್ಯನವ್ರಿಗೆ ಚೀಮಾರಿ ಆಗ್ಬೇಕು, ಕಾಂಗ್ರೆಸ್ ಅವ್ರಿಗೆ ಚೀಮಾರಿ ಆಗ್ಬೇಕು. ಯಾವುದೇ ಚುನಾವಣೆ ಬರಲಿ ಕರ್ನಾಟಕದಲ್ಲಿ ಈ ವಿಚಾರ ತಗೊಂಡು ಇಡೀ ಕರ್ನಾಟಕ, ಜಿಲ್ಲಾ ಪಂಚಾಯಿತಿ ಇರ್ಬೋದು, ತಾಲೂಕ್ ಪಂಚಾಯಿತಿ ಇರ್ಬೋದು, ಬೆಂಗಳೂರಿನ ಕಾರ್ಪೊರೇಷನ್ ಇರ್ಬೋದು, ಎಲ್ಲದರಲ್ಲೂ ಇದಕ್ಕೆ ಸರಿಯಾದಂತ ಪಾಠವನ್ನ ನೀವು ಕಲಿಸ್ಬೇಕು ಅನ್ನೋ ಮಾತನ್ನ, ಸಂದೇಶವನ್ನ ನಾನು ಮಾಧ್ಯಮದ ಮುಖಾಂತರ ಕೊಡ್ತಾ ಇದ್ದೀನಿ. ಬಂಧುಗಳೇ, ನನ್ನ ಮಾತನ್ನು ಕೇಳಿಸ್ಕೋಸ್ಕರ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕನ್ನಡಿಗರಿಗೆ ದ್ರೋಹ ಬರೀತಾರ ಸರ್ಕಾರಕ್ಕೆ ಉಳಿಸಿ ಉಳಿಸಿ ಹೋಗಿಲು ಉಳಿಸಿ 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 ಉಳಿಸಿ. ಧನ್ಯವಾದ. ಇಷ್ಟೊತ್ತವರೆಗೂ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ಶ್ರೀ ಅಶೋಕ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮನ್ನು ಉದ್ದೇಶಿಸಿ ರಾಜ್ಯ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರು ಆದ ಶ್ರೀ ವಿಜೇಂದ್ರ ಅವರು ಮಾತಾಡ್ಬೇಕಂತ ಕೇಳ್ಕೊಂತೀನಿ. ಒಂದೇ ಒಂದು ಮನವಿ, ದಯವಿಟ್ಟು ಹಿಂದೆ ಕೂತಿರೋರೆಲ್ಲ ನಿಂತಿರೋ ಒಂಚೂರು ಕೆಳಗಡೆ ಇಳಿಬೇಕು. ಈಗ ತಾನೇ ಆಗಮಿಸಿದಂತ ಉದಯ್ ಗಡಾಚಾರು, ಚಿಕ್ಕಪೇಟೆ ಜನಪ್ರಿಯ ಶಾಸಕರವರಿಗೆ ಸುಸ್ವಾಗತ. ಹಂಗಲ್ಲಪ್ಪ.